ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮಂಜುಳಾ, ಇವ್ರು ಸಂಗಮೇಶ್ ಅಂತ ನಮ್ಮ ಯಜಮಾನ್ರು. ನಾವು ಆರಾಮದೇವಿ, ನೀವು ಆರಾಮದಿರ ಅಂತ ಅಂದ್ಕೊಂಡೇವಿ. ನಾವು ಮಸ್ತ್ ಅದೇವಿ, ಆರಾಮಂತ ಮಸ್ತ್ ಸೂಪರ್ ಅದೇವಿ. ನೀವು ಆರಾಮದಿರ ಅಂತ ಅಂದ್ಕೊಂಡೇನಿ. ಇವತ್ತು ಏನು ವಿಶೇಷ ಅಂದ್ರೆ ನಮ್ದು ಲವ್ ಸ್ಟೋರಿ ಹೆಂಗಾಯ್ತು ಏನು, ಮತ್ತು ನಮ್ದು ಮ್ಯಾರೇಜ್ ಲವ್ ಸ್ಟೋರಿಯಿಂದ ಹಿಡಿದು ಮ್ಯಾರೇಜಿಂದ ಹಿಡಿದು ನಮ್ಮ ಪಾಪು ಹೆಂಗಾಯ್ತು, ಆಮೇಲೆ ನಮ್ದು ಈ ಪ್ರೆಸೆಂಟ್ ಲೈಫ್ ಹೆಂಗೈತಲ್ಲ, ನಮಗೆ ಏನೇನು ಕಷ್ಟ ಬಂದ್ವು ಎಲ್ಲ ನಿಮಗೆ ಮುಂದೆ ಪಾರ್ಟ್ ವೈಸ್ ನಾವು ನಿಮ್ಮ ಮುಂದೆ ಶೇರ್ ಹೇಳ್ಕೊತೀವಿ. ಮಾಡ್ಬೇಕು. ನಮಗೆ ಇಷ್ಟ ಅನ್ಸತ್ತೆ, ಯಾಕಂದ್ರೆ ನಾವು ನಿಮಗೂ ಹೇಳ್ತೀವಿ ನಮ್ಮ ಕಷ್ಟ ಹೆಂಗಾದಂತೆ. ಎಲ್ಲ ಲವ್ ಮ್ಯಾರೇಜ್ ಈಗಿನ ಕಾಲದ ಭಾಳ ಆಗತ್ತಾವಲ್ಲ, ಎಷ್ಟು ಕಷ್ಟ ಆತ್ರಿ ಅಂತೇಳಿ ನಿಮ್ಗೆ ಒಂದು ಸ್ವಲ್ಪ ನಾವು ಹೇಳ್ಕೊಂತೀವಿ. ಪಾರ್ಟ್ ವೈಸ್ ಪಾರ್ಟ್ ನಿಮ್ಗೆ ಹೇಳ್ಕೊಂತ ಈಗ ಹೋಗ್ತೀವಿ. ಕೊನೆ ಪಾಡು ಹೆಂಗೆ ಹೇಳ್ತೀವಿ ಅಂದ್ರೆ ನಮ್ದು ಲವ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಅನ್ನೋದನ್ನ ನಮ್ಮ ಮನೆಯವ್ರು ಹೇಳ್ಕೊಡ್ತಾರೆ. ಈಗ ಎಷ್ಟು ಕಷ್ಟನೂ ಆತಂತೆ ಹೇಳ್ತೇವೆ ನಿಮಗೆ. ಕಷ್ಟ ಇರೋದ್ರೆ ಎಲ್ಲರಿಗೂ ಹೇಳ್ತೇವೆ ನೋಡ್ರಿ. ಲವ್ ಮಾಡೋ ಮುಂದಕ್ಕೆ ಏನು ಕಷ್ಟ ಆಗಲಿಲ್ಲರಿ, ಮನೆಯೊಳಗೆ ಎಲ್ಲರಿಗೂ ಗೊತ್ತಾಗಿದ್ದಾಗ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತು. ಈಗ ಫಸ್ಟಿಗೆ ಲವ್ ಹೆಂಗೆ ಸ್ಟಾರ್ಟ್ ಆಯ್ತು ಏನು ಅನ್ನೋದನ್ನ ಇವ್ರು ಹೇಳ್ಕೊಡ್ತಾರೆ ನೋಡ್ರಿ. ಈಗ ನಾನು ನನಗಿಂತ 4 ವರ್ಷಕ್ಕೆ ಈಗ ಸಣ್ಣ ಐಕ್ರಿ. ನಾವೇನು ಮಾಡ್ತಿದ್ದೆ, ನಾ ಎಷ್ಟನೇತ 10ನೇ ಹೋಗಿದ್ರಿ. ನಾನು 10ನೇ ಹೋಗ ಈಗ 6ನೇತಿದ್ದೆ, ಒಳ್ಳೆ 12ನೇ ಇದ್ದಾಗ ಈಗ 8ನೇತಿದ್ದ. ನಾನು ಸೆಕೆಂಡ್ ಇಯರ್ ಇದ್ದೆ. ಸೆಕೆಂಡ್ ಇಯರ್ ಇದ್ದಾಗ ಏನು ಮಾಡ್ತಿದ್ದೆ, ಇವ್ರ ಅಜ್ಜಮ್ಮನ ಮನ್ಯಾಗ ಈಗ ಇದ್ದಿದ್ದು 1ನೇತ್ರ ಅಂತಾನೆ 2ನೇತ್ರ ಇಲ್ರಿ 3 ವರ್ಷದಿಂದ ನಮ್ಮ ಅಜ್ಜ 3 ವರ್ಷದಿಂದ ಇವ್ರ ಅಜ್ಜಮ್ಮನ ಮನೆ ಇದ್ದಂತ. ಅವಾಗ ಅಷ್ಟೇನು ಪರಿಚಯ ಇದ್ದಿಲ್ಲ ನನಗೆ. ಯಾವಾಗ ಪರಿಚಯ ಅಂತಂದ್ರೆ ಈಗ 4ನೇತ್ರದ 6ನೇ ಏನಿದ್ಲಲ್ರಿ, 6ನೇತಿಗಿಂತ ಒಂದು ಸ್ವಲ್ಪ ನೋಡ್ತಿದ್ದೆ. ಈಗ ಪರಿಚಯ ಅಂತೇನು ನನಗೆ ಪರಿಚಯ ಇದ್ದಿಲ್ಲ, ಈಗಿನ ನೋಡ್ತಿದ್ದೆ ನಾನು. ಹಂಗೆ ಈಗ ಅಲ್ಲಿ ಶಾಲೆ ಬರೋದು ಯಾಕಂದ್ರೆ ನಮ್ಮ ಮನೆ ಮುಂದೆ ಶಾಲೆ ರೀ. ನಮ್ಮ ಮನೆ ಮುಂದೆ ಒಂದು ಕಂಪೌಂಡ್ ಇತ್ತು. ಆ ಕಂಪೌಂಡ್ ದಾಟಿ ಹೋಗ್ಬಿಟ್ರೆ ಇವ್ರ ಶಾಲೆ ಇತ್ತು. ಶಾಲೆಯಲ್ಲೇ ಫಸ್ಟ್ ಹೈಸ್ಕೂಲಲ್ಲೇ ಕಲಿದ್ವಲ್ರಿ. ಹಿಂಗಾಗಿ ಪ್ರೈಮರಿ ಸ್ಕೂಲ್ ಅದ, ಕನ್ನಡ ಸ್ಕೂಲ್. ಕನ್ನಡ ಸ್ಕೂಲ್ ಒಳಗೆ ನಾ ಏನು ಮಾಡ್ತಿದ್ದೆ. ಈಗ ಹಂಗೆ ನಮ್ಗಂದ್ರೆ ಅವು ಅಂದ್ರೆ ಏನೂ ಗೊತ್ತಿದ್ದಿಲ್ಲ. ಆಮೇಲೆ ಸೆಕೆಂಡ್ ಇಯರ್ ಹೋಗ್ತಾ ನಾನು ಕಾಲೇಜ್ ಐತೀನಿ. ಕಾಲೇಜ್ ಒಂದೇಕ ಹುಡುಗಿಯಾರು ನೋಡೋದು ಹಂಗೆ ಶುರು ಆಯ್ತು. ಅವಾಗ ಏನು ಮಾಡ್ತು ಅಂತೇಳಿ ಒಂದು ಟ್ರೂ ಲವ್ ಮಾಡ್ಬೇಕಲ್ಪ ಅಂಥೇಳಿ ನಾನು ಹಂಗೆ ಒಂದು ಈಕೆಗೆ 8ನೇತಿದ್ರಿ. ಈಗ 8ನೇತಿದ್ದ ನಾನು ಟ್ರೈ ಮಾಡ್ಕೊಂಡು ಹೊಂಟಿದ್ದೀನಿ. ಈಕೆ ಹೊಳ್ಳಿ ನೋಡ್ತಿದ್ದಲ್ರಿ ನಾನು, ಯಾಕಂದ್ರೆ ಏನೋ ಅಂದ್ರು ಕ್ಲಾಸ್ ಹೋಗಿದ್ದಾರೆ ಇವ್ರು. ನಂಗೆ ನಾವು ಹೋಗತ್ತೆ ಅಂದ್ರೆ ನಂಗೆ ಒಂಥರ ಕಾಡ್ಸೋದು, ಒಂಥರ ವಿಸಿಲ್ ಹೊಡೆಯೋದು, ನಂಗೆ ಕರೆಯೋದು. ಆಮೇಲೆ ಸ್ವಲ್ಪ ನನ್ನ ಫೇಸ್ ರೆಡ್ ಇತ್ತಲ್ಲ, ಹಿಂಗಾಗಿ ಕೆಂಪಿಗೆ ಕರೆಯೋದು, ಹಿಂಗೆಲ್ಲ ಮಾಡ್ತಿದ್ದೆ. ನಾನು ಸ್ಕೂಲ್ ಒಳಗೆ ಹೋಗಿ ಒಂದ್ಸಲ ಸರ್ ಹೇಳಿ ಇವ್ರನ್ನ ಬಯಸಿದ್ದೆ, ಹಿಂಗೆಲ್ಲ ಮಾಡ್ತಾರ ನಂಗೆ ಅಂತಂದು. ಅವಾಗ ಅಂದ್ರೆ ನಾನು ಒಂಥರ ಏನೋ ಮನ್ಸಿಗೆ ಬೇಜಾರಾಗಿ ಸುಮ್ಮನಾಗಿದ್ರಿ. ಸುಮ್ಮನೆ ಆದತ್ಲಿಗೆ ಏನಾಯ್ತು, ಇವ್ರ ಮನ್ಯಾಗ ಇವ್ರಪ್ಪ ಸರಿ ಇದ್ದಿಲ್ಲ. ಅಂದ್ರೆ ಇವ್ರಪ್ಪನ ಪ್ರೀತಿನೇ ಈಕೆ ಸಿಕ್ಕಿಲ್ರಿ. ನಿಜವಾಗಿ ಹೇಳ್ಬೇಕಂದ್ರೆ ಇವ್ರಪ್ಪನ ಪ್ರೀತಿನ, ಯಾಕಂದ್ರೆ ಇವ್ರಪ್ಪ ಭಾಳ ಒಂಥರ ಈಗಿನ ಮ್ಯಾಲೆ ಸಿಟ್ಟು ಭಾಳ ರೀ. ಅವ ಸಿಟ್ಟು ಅಂತ ಅಲ್ರಿ, ನಮ್ಮ ಅವ್ವನ ಮತ್ತು ನಮ್ದು ಉತ್ತರ ಕನ್ನಡದಾಗ ಅವ್ವನ ಅಂತ ಕರೀತಾರೆ ಮಮ್ಮಿಗೆ. ನಮ್ಮ ಅವ್ವಾಗ ಮತ್ತು ನಂಗೆ ನಾನಂತೂ 3 ವರ್ಷ ಇದ್ದಾಗಿದ್ರೆ ನಮ್ಮ ಅಪ್ಪ ನಂಗೆ ಇಲ್ಲೇ ಬಿಟ್ಟ, ನನಗೆ ತಿಳಿದ ಮಟ್ಟಿಗೆ. ಅಂದ್ರೆ ನಾ ಹುಟ್ಟಿದಾಗಿನ ಇಲ್ಲೇ ಅದಾರ ಅಂತ ಅನ್ನಿಸ್ತದೆ ನನಗೆ ಅಷ್ಟೇ ಮಟ್ಟಿಗೆ. ನಮ್ಮ ಅವ್ವರು ನನ್ನ ಜೊತೆ ಇಲ್ಲೇ ಉಳ್ಬಿಟ್ಟಿದ್ರೆ, ನಮ್ಮ ಅಣ್ಣ ಅದಾನ, ಅವ ನಮ್ಮ ಅಪ್ಪನ ಜೊತೆ ಇದ್ದ. ನಮ್ಮ ಅಪ್ಪ ಮಗಳು ಅನ್ನೋದು ಪ್ರೀತಿ ಇಲ್ಲ, ಹೆಂಡತಿ ಅನ್ನೋದು ಪ್ರೀತಿ ಇಲ್ಲ. ಒಟ್ಟು ಟೋಟಲಿ ಆಗಿ ಹೇಳ್ಬೇಕಾದ್ರೆ ನಮ್ಮ ಅಪ್ಪ ನಮ್ಗೆ ಬಿಟ್ಟಿದ್ದ. ನಾನು ನಮ್ಮ ಅವ್ವನ ಜೊತೆ ಇದ್ದೆ. ನಮ್ಮ ಅವ್ವ ಸ್ವಲ್ಪ ಹಂತಿದ್ದ ಕೆಲಸ ಮಾಡ್ಕೊಂಡು ಬಂದು ನಮ್ಗೆ ಜೀವನ ಸಾಗಿಸ್ತಿದ್ದಿಲ್ಲ. ಆವತ್ನಾಗ ನಾನು ಹಿಂಗೆಲ್ಲ ಮಾಡೋದು. ಈಗಿಗೆ ನಮ್ಮ ಅವ್ವ ಎಷ್ಟು ಕಷ್ಟಪಡ್ತಾಳಲ್ಲ, ಆದರೂ ನಾನು ಲವ್ ಮಾಡಬಾರ್ದು, ನಾವು ಚಲೋತೆ ಓದಿ ಏನು ನೌಕರಿ ತೊಗೋಬೇಕು, ನಮ್ಮ ಅವ್ನು ಸಾಕ್ಬೇಕಂತ ಪಾಪಿಗಿಂತಿಲ್ಲ. ಯಾಕೆಂದು ಒಳ್ಳೇದ್ರಿ. ನಮ್ಮ ಮನ್ಯಾಗೂ ಕಷ್ಟ ಇತ್ತು. ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮ ದುಡಿದಿದ್ರು, ಎಲ್ಲ ಮಾಡಿದ್ರೆ ನಾವು ಆದರೂ ಹುಡುಗರು ಮನಸ್ಸು ಗೊತ್ತಲ್ರಿ ನಮ್ಗೆ. ಹಿಂಗಂತೇಳಿ ನಾವು ಏನೋ ತಪ್ಪು ಮಾಡಿಬಿಟ್ವಿ, ಲವ್ ಮಾಡಿದ್ವಿ. ಲವ್ ಮಾಡಿ ಏನಾಯ್ತ, ಲಾಸ್ಟಿಗೆ ಆಕೆ 9ನೇತಿ ಬಿದ್ದಿಂದ ಒಂದು ಸ್ವಲ್ಪ ನೋಡಾಕ ಇದು ಮಾಡ್ತಿದ್ದೆ. 6, 9 ಇದ್ದಿದ್ದ ಅದು ಅಷ್ಟಲ್ಲ ನನಗೆ ಅನಿಸ್ತೈತಿ. ಈಗೇನು ಹೊಳೆ ನೋಡಿ ಆದ್ರೆ ಈಗ ಸಿಟ್ಲೆ ನೋಡೋಕೆ ಈಗ ನೋಡ್ಯಾ ಅಂತ ನನಗೆ ಅನ್ಸೋದು. ಆಮೇಲೆ ಏನಾಯ್ತು, ಒಂದಿನ ಹಂಗೆ ಹಾಕೊಂತ ಈಕೆ 9th ಕ್ಲಾಸ್ ಒಳಗೆ ಇದಾದ. 9th ಕ್ಲಾಸ್ ಮುಗಿತು, 10th ಶುರು ಆಯ್ತು. 10th ಶುರು ಆಯ್ದಿಗೆ ಆಗ್ಬಿಡ್ತು. ಸಡನ್ಲಿ ಏನಾಯ್ತು, ಇವ್ರಪ್ಪ ಒಂದು ಸಲ ಇವ್ರ ಮನೆಗೆ ಬಂದು ಮಾತಾಡಿದ್ನಂತ್ರಿ. ಇಲ್ರಿ ಫಸ್ಟ್ ನನಗೆ ಏನಾಯ್ತಂದ್ರೆ, ನಾನು 10th ಇದ್ದಾಗ ನನ್ಗೆ ಟೈಫಾಯ್ಡ್ ಆಗಿತ್ತು. ನಮ್ಮ ಅವ್ವಾರು ಇಲ್ಲೇ ಇದ್ರು, ಅವಾಗ ಹೋಗಿದ್ದಿಲ್ಲ. ನಂಗೆ ಟೈಫಾಯ್ಡ್ ಆದಾಗ ನಂಗೆ ಎಳ್ನೀರು ಬೇಕಾಗಿತ್ತು. ಅವಾಗ ಇವ್ರ ಮನ್ಯಾಗ ಟೈಫಾಯ್ಡ್ ಐತ್ರಿ. ಈಗೀಗೆ ಟೈಫಾಯ್ಡ್ ಆದಾಗ ಎಳ್ನೀರು ಬೇಕಾಯ್ತ್ರಿ. ಎಳ್ನೀರು ಯಾಕಂದ್ರೆ ಇವ್ರ ಮನ್ಯಾಗ ಇವ್ರ ಅಜ್ಜ, ಇವ್ರ ಅಮ್ಮ, ವಯಸ್ಸಾಗಿತ್ರಿ. ನಮ್ಮ ಅಜ್ಜ ಇವ್ರ ಅಜ್ಜಮ್ಮ ವಯಸ್ಸಿತ್ರಿ. ಇವ್ರ ಅವನು ಪಾಪ ಗಿಡ ತಗ ಬರೋದಿಲ್ಲ. ಹಿಂಗ ನಾ ಏನು ಮಾಡಿದ್ದೆ, ನಾ ಈಗಿನ ಲವ್ ಮಾಡ್ತಿದ್ನಲ್ಲ, ಹಿಂಗೆ ನನಗೆ ಏನಾಯ್ತು, ಪಾಪ ನನ್ನ ಹುಡುಗಿಗೆ ಇದಾಗೈತಲ್ಲ, ಎಳ್ನೀರು ಬೇಕಲ್ಲ ಅಂತೇಳಿ ನಾ ಏನು ಮಾಡಿದ್ದೆ, ಇವ್ರ ಅಜ್ಜನ ಕರ್ಕೊಂಡೋಗಿ, ಇವ್ರ ಅಜ್ಜ ಅಮ್ಮಗೆ ಗೊತ್ತಿದ್ದಲ್ರಿ ನಾವು ಮಾಡೋದು, ಇವ್ರ ಅವ್ಗೂ ಗೊತ್ತಿದ್ರು ಮೊದಲು. ನಾ ಕರ್ಕೊಂಡು ಇಷ್ಟ ಐತ್ರಿ. ಅವಾಗ ನಾ ಏನು ಮಾಡಿದ್ದಿಲ್ರಿ. ಅವಾಗ ಒಂದು ಸೈಡ್ ನನ್ನ ಕಡೆ ಇತ್ತು. ಇವ್ರ ಅಜ್ಜನ ಕರ್ಕೊಂಡೋಗಿ ಎಳ್ನೀರು ಹರ್ಕೊಂಡು, ಎಳ್ನೀರು ಹರಿದು ಇವ್ರ ಅಜ್ಜನ ಕೈ ಕೊಟ್ಟು ಕಳಿಸಿದ್ದೆ, ತೊಗೊಂಡೋಗಪ್ಪ ಅಂತೇಳಿ 2 ಎಳ್ನೀರು ಕೊಟ್ಟು ಕಳಿಸಿದ್ದೆ. ಆ ರೊಕ್ಕ ಮಾತ್ರ ಇವ್ರ ಅಜ್ಜನ ಕೊಟ್ಟಿದ್ದು ಬಿಡ್ರಿ. ಕೊಟ್ಟಿದ್ನಂದ್ರು ಪಾಪ ಹರಿದು ಕೊಟ್ಟಿದ್ದು ಅದೋ ಒಂದು ಪುಣ್ಯ ಅಲ್ರಿ. ಹಿಂಗೆ ಕೊಟ್ಟು ಇನ್ನಿಸ್ಲಿಕ್ಕೆ ತೊಗೊಂಡು ಇವ್ರಿಗೆ ಕೊಟ್ಟಿದ್ದು. ಈಕಿ ಕೇಳಿದಂತ್ರಿ ಮನೆ, ಯಾರು ಹೆಂಗೆ ಕರ್ಕೊಂಬಂದಿಜ್ಜ, ಏನು ತಾನ ಅಂತ. ಇಲ್ಲ ಹಿಂಗೆ ಅವ್ರ ಸಂಗಮೇಶ್ ಅಂತ ಅದನ್ನಲ್ಲ ಹರಿದು ಕೊಟ್ಟಾನ ಅಂತ ಹೇಳ. ಅವಾಗ ಈಕಿ ಒಂದಿಟ್ಟು ಏನೈತೆ ನನ್ನ ಮೇಲೆ
ಸ್ವಲ್ಪ ಅಟ್ರಾಕ್ಷನ್ ಆಗೈತಿ, ಭಾಳ ಎಲ್ಲ ಒಂಚೂರು ಅಟ್ರಾಕ್ಷನ್ ಅದು ಆಗೈತಿ. ಸ್ವಲ್ಪ ಅಟ್ರಾಕ್ಷನ್ ಆಗೈತಿ. ಅದು ನೋಡಿ ಹೆಂಗೆ ಮಾಡ್ಕೊಟ್ಟ ಪಾಪ, ಯಾರು ಇಲ್ಲಿ ನಮ್ಗೆ ಹರ್ಕೊಟ್ಟಲ್ಲ ಏನೋ ಅಂತೇಳಿ ಒಂದು ಸ್ವಲ್ಪ ಇದಾಗೈತಿ. ಆಮೇಲೆ ಒಂದು 10ನೇದು ಒಂದು ಅರ್ಧ ಮುಗಿತು, 10th ಒಂದು ಅರ್ಧ ಮುಗಿತು. ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಅವಾಗ. ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದು ಅಂತ ಸ್ಟಾರ್ಟ್ ಆದಾಗ ಏನಾಯ್ತು, ಇವ್ರವ್ವ ಮನೆಗೆ ಇವ್ರಪ್ಪ ಒಂದಿನ ಬಂದು, ನಾನು ಊರಾಗ ಇದ್ದಿದ್ದಿಲ್ಲ ಅವಾಗ, ನಾನು ಕಾಲೇಜಿನ ಎಲ್ಲಿ ದುಡಿಯಾಕ ಹೋಗಿದ್ದೆ, ನಾನು ಮನ್ಯಾಗ ಕಾಲೇಜ್ ಇದ್ದಿದ್ದಿಲ್ಲ. ಬಂದು ಏನಂತ ಹಿಂಗೀಗ ನಾನು ಕರ್ಕೊಂಡು ಹೋಗಿ ಮಾಡೀನಿ, ಹ್ಞೂ ನಡಿ ಅನ್ನಂತ. ಈಗ ಕರ್ಕೊಂಡು ಹೋಗ್ತಿದ್ದೀನಿಲ್ಲ ನಾವು. ಇಲ್ಲ ಫಸ್ಟಿಗೆ ಯಾಕಂದ್ರೆ ನಮ್ಮ ಅಪ್ಪಾರ ಅಲ್ಲಿ ಎಲ್ಲ ಫ್ಯಾಮಿಲಿ ಅವ್ರದ್ದು ಜಾಯಿಂಟ್ ಐತ್ರಿ. ಹಿಂಗಾಗಿ ಅವಂಗ ನಮ್ಮ ಮಮ್ಮಿ ನಮ್ಮ ವಾರ ಸ್ವಲ್ಪ ಅವಂಗ ನೆನಪು ಬಂದೇ ಇಲ್ಲ ಅವಂಗ. ಅದು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದೆಲ್ಲ ಡಿವೈಡ್ ಆಗೋಣ, ಇವಂಗ ಊಟಕ್ಕೆ ಅದು ಮಾಡ್ಕೊಡೋರು ಯಾರು ಇಲ್ಲಂಗೆ ಆಯ್ತಲ್ಲ. ಹಿಂಗಾಗಿ ನಮ್ಮ ಅವ್ನ ಕರ್ಯಾಕಂತ ಬಂದ್ರಿ ಅವರು. ಅವರಪ್ಪ ಅವ್ರ ಮನೆಯನ್ನ ಮಾತು ಕೇಳಿ ಇವ್ರು ಅವ್ರ ಮೇಲೆ ಇದು ಮಾಡೋದು ನೋಟ, ಅಂದ್ರೆ ಬೇಡ ಈಕಿ ನೀವೆಲ್ಲ ಸರಿ ಇರ್ಲಿಕ್ಕೆ ಅಂತ ಹಂಗೆ ಅವ್ರ ಮನೆಗೆ ಹೇಳಿದ್ದಾರ. ಹಿಂಗೆ ಬಿಟ್ಬಿಟ್ಟಿದ್ರಿ ಪಾಪ. ಹಿಂಗೆ ಈಕಿಗೂ ಅವ್ರ ಅಪ್ಪ ಅಂದ್ರೆ ಪಾಪ ಭಾಳ ಇದು ಕಷ್ಟ ಅನಿಸುತ್ತೆ. ಎಲ್ಲಾರು ನೋಡಿ ಈಕಿಗೂ ಒಂಥರ ಇದು ಅನಿಸುತ್ತೆ. ಅವ್ರು ನಾ ಹೇಳ್ತಿದ್ದೆ ಅವಾಗ, ಆದ್ರೂ ನಾನು ಮಾತು ಕೇಳ್ತಿದ್ದಿಲ್ಲ ಈಗ. ನಾನು ಸ್ಕೂಲೊಳಗೆಲ್ಲ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಎಲ್ಲ ಎಲ್ಲರ ಅಪ್ಪಗಳು ಬಂದಾಗ ನನಗೆ ಒಂಥರ ಅನ್ಸೋದು ಭಾಳ ಕೆಟ್ಟ ಅನಿಸ್ತಿತ್ತು. ಅವಾಗ ಹಂಗೆಲ್ಲ ನಮಗೂ ಹಿಂಗಿದ್ರೆ ಚಲೋ ಅನಿಸ್ತಿತ್ತಲ್ಲ ಅಂತಂದು ಭಾಳ ಬರ್ತಿತ್ತು. ಆದರೆ ಏನು ಮಾಡೋದು, ಆ ಪ್ರೀತಿ ನಮಗೆ ಇಲ್ಲಿಂದನೇ ಸಿಕ್ಕಿದ್ರಿ ಈಗ. ಅದಕ್ಕೆ ಏನಾದ್ರು ಮುಂದೆ ನಮ್ಮ ಅವ್ವಾರ ನಾನು ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಅವಾಗ ಅವ್ರು ಕಡ್ಯಾಕ್ ಬಂದ್ರಲ್ಲ. ಮತ್ತು ನಮ್ಮ ಅಣ್ಣ ಒಬ್ಬ ಇದ್ನಲ್ಲ, ಅವನಿಗೂ ನೋಡ್ಬೇಕಾಗಿತ್ತಲ್ಲ. ಹಿಂಗಾಗಿ ತಾಯಿ ಎಷ್ಟಾದ್ರೂ ಮಗನ ಕಲರ್ ಇದ್ದಾರದಲ್ಲ, 20 ವರ್ಷ ಆದ್ರೂ ನನ್ನ ಮಗ ನನ್ ಬಿಟ್ಟದಾನ, ಇನ್ಮೇಲಾದ್ರೂ ಕೊಡ್ತಾನೇನು ಅನ್ನುವಂಥ ಭರವಸೆ ಇಟ್ಕೊಂಡು ನಮ್ಮ ಅವ್ವಾರ ಹೋದ್ರಿ. ಅವರು ನಮ್ಮ ಪ್ರಿಪರೇಟರಿ ಎಕ್ಸಾಮ್ ಇದ್ವು ಅವಾಗ ಅವ್ರು ಹೋದ್ರು. ಹೋಗಾನ ನನ್ಗೆ ಎಕ್ಸಾಮು ಬರೆಯೋಕ್ಕಾಗತ್ತಿಲ್ಲ, ಆಯ್ತಾ ನಮ್ಮ ಅವಾಗ ಇದು ಮಾಡೋಕ್ಕಾಗಿರ್ತಿಲ್ಲ. ಯಾಕಂದ್ರೆ ಅಜ್ಜ ಅಮ್ಮನೂ ವಯಸ್ಸಾದವ್ರು ಪೂರ ವಯಸ್ಸಾಗಿದ್ದಾರೆ, ಅವ್ರಿಗೆ ಆರಾಮಿಲ್ಲ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಎಲ್ಲ ನನ್ನ ಮೇಲೆ ಜವಾಬ್ದಾರಿ ಬಂದಂಗೆ ಆಯ್ತು. ಆಮೇಲೆ ಏನಾಯ್ತು ನನಗೆ ಅನಿಸ್ತಪ್ಪ, ಏನೋ ಪಾಪ ಏನು ನಾ ಅಂತಿದ್ನಿ ಹಂಗೆ ಮ್ಯಾಗಿಂದ ಹಿಂಗೆ ಹೋಗೋತ್ನಾಗ ಯಾರು ಇಲ್ಲ ನಾ ಅಂತಿದ್ದೆ. ಏನ್ರ ಹೆಲ್ಪ್ ಬೇಕಾದ್ರೆ ಕೇಳೋಣ ಎಲ್ಲ ಮಾಡ್ತಾನೆ, ಹಂಗೆ ಹಿಂಗೆ ಹೆಲ್ಪ್ ಅಂದ್ರೆ ರೊಕ್ಕದಲ್ರಿ, ನಮ್ಮ ಕಡೆನೂ ರೊಕ್ಕ ಇದಿಲ್ಲ, ನಮ್ಮ ಕಡೆನೂ ಹೋಗ ಏನರ ರಜಾ ಒಂದು ಹೋಗಾಕ ಅಲ್ಲೇನ್ರ ಇದು ಮಾಡೋದಿದ್ರೆ ಒಳ್ಳಿಂದ ಏನರ ಶಾಲಿದ್ದು ಏನರ ಇದು ಮಾಡೋದಿದ್ರೆ ಹೇಳಿ ಎಲ್ಲ ಮಾಡ್ತಾ ಅಂತಿದ್ದೆ. ಆದ್ರೂ ಈಗ ನನ್ನ ಮಾತು ಕೇಳಂಗೆ ಹೋಗ್ಬಿಡ್ತಿದ್ದೆ. ಲಾಸ್ಟ್ನ ಹಂಗೆಲ್ಲ ಹೇಳೋದಕ್ಕೆ ನನ್ನ ಬಗ್ಗೆ ಇಷ್ಟೆಲ್ಲ ಕೇಳ್ತು ಅಲ್ಲಿ ಅನ್ಕೊಂತ ನಂದು ಅವಾಗ ಅಷ್ಟು ನೋಡಿ ಅಂದ್ರೆ 10th ಮುಗಿತ್ರಿ. 10th ಮುಗಿದ ನಾನು ಎಷ್ಟು ಇದ್ದೀನಿ ಅಂದ್ರೆ ಅವಾಗ ನಾನು ಡಿಗ್ರಿ ಒಳಗಿದ್ದೆ. ನಾನು ಡಿಗ್ರಿ ಒಳಗೆ ನಂದು ಮುಗಿದಿತ್ತು. ನಂದು BA ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿದಿತ್ತು. ಲಾಸ್ಟ್ ಇಯರ್ ಇದ್ನಿ, ಲಾಸ್ಟ್ ಇಯರ್ ನಂದು ಆರ್ಮಿ ಪಾಸ್ ಆತ್ರಿ. ನಂದು ಆರ್ಮಿ ಪಾಸ್ ಆದ ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಇತ್ತು. ಈಗಿನ ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಇತ್ತು ರೀ. ಅವಾಗ ಈಗ ಅನ್ನಿಸ್ತು, ನಾ ಹೇಳಿನಿ ಈಕಿ ಲಾಸ್ಟ್ ನಾ ಏನಂತಂದೆ ಒಂದು ಮಾತು ಹೇಳಿದೆ ನಾನು. ಇವರು ಈಗ ಅವ್ರ ಮನ್ಯಾಗ ಕುಂತಿದ್ಲೆ, ಕುಂದಿಸ್ಲಿಕ್ಕೆ ನಾನು ಇನ್ನೊಬ್ರ ಮನ್ಯಾಗ ಅಲ್ಲಿ ಎದುರು ಮನ್ಯಾಗ ಕುಂತಿದ್ರಿ. ಕುಂದಿಸ್ಲಿಕ್ಕೆ ಏನಾಯ್ತು, ಲಾಸ್ಟ್ ನೀನು ಒಂದು ಚಾನ್ಸ್ ಕೊಡ್ತಾನೆ, ಮತ್ತು ನೀನು ಲವ್ ಮಾಡಿದ್ರಿ ಮಾಡಿ, ಇಲ್ಲಿಕಂದ್ರೆ ನಾ ಆರ್ಮಿಗೆ ಹೋದೆ, ನಿನ್ನ ಲವ್ ಮಾಡೋದು ಆಕತ್ತಿರ್ ಗೊತ್ತಿಲ್ಲ, ಇದೊಂದು ಲಾಸ್ಟ್ ಚಾನ್ಸ್. ನೀನು ಒತ್ತಾಯ ಪೂರ್ವಕ ನಾ ಏನು ಮಾಡತ್ತಿಲ್ಲ, ನೀನು ಲವ್ ಮಾಡ್ತಿದ್ರ ನೋಡಿ ಹೆಂಗೆ. ಅದಕ್ಕಿಂತ ಮೊದಲು ಭಾಳ ಇದ್ರಿ ಈಗ ಲವ್ ಮಾಡಕ್ಕಂತೇಳಿ ಗುಲಾಬಿ ಹೂ ಇಟ್ಟು ಬರೋದು, ಇವ್ರ ಮನೆ ಬಾಕಲ್ಲ ಇಟ್ಟು ಬರೋದು. ಈಗ ತೊಗೊಂತಿದ್ದಿಲ್ರಿ ಮುಂಜಾನೆ ಮತ್ತು ಹೋಗೋದು ಬಿಡ್ತಿದ್ದೆ, ಹಾಗೆಲ್ಲ ಮಾಡ್ತಿದ್ದೆ. ಎಲ್ಲ ಆಗ್ಯಾವ್ರಿ. ಅದು ಮೇನ್ ಚೀಜ್ ಯಾಕೆ ಹೇಳತ್ತೇವೆ ಅಂತಂದ್ರೆ ಕಷ್ಟ ಈಗ ಹೆಂಗಾಗೈತೆ ಅಂತ ನಮ್ಗೆ ಒಂಥರ ಫೀಲಿಂಗ್ ಆಕೈತಿ. ಫಸ್ಟಿಗೆ 9th ಇದ್ದಾಗ ಒಂದು 25% ಅಟ್ರಾಕ್ಷನ್ ಆಗಿತ್ತು ರೀ. ಅದನ್ನ ಗೊತ್ತಿರ್ತದಲ್ರಿ ನಿಮಗೆಲ್ಲ ಹಳ್ಳಿಯೊಳಗೆ ಜನ ಹೆಂಗೆ ಅಂತಂದು. ಹಳ್ಳಿಯೊಳಗೂ ಭಾಳ ಇದ್ರಿ, ನಮ್ಮ ಮನೆ ಬಾಜು ಅಥವಾ ಇವ್ರ ಮನೆ ಬಾಜು ಬರೀ ಚಾಡ ಚುಚ್ಚೋದು. ಹಂಗೆ ನಮ್ಮ ಅವ್ವಾರಿಗೆ ಹೋಗಿ ಹೇಳಿ ನಮ್ಮ ಅವ್ವಾರ ನಂಗೆ ಸಿಕ್ಕಾಪಟ್ಟಿ ಟೈಟ್ ಇಟ್ಟಿದ್ರು. 9th ಭಾಳ 10 ಅಷ್ಟೇ ಇಟ್ಬಿಟ್ರಿ. ನಾನು ಹೊಳ್ಳಿ ನೋಡ್ತಿದ್ದಿಲ್ರಿ, ಎಲ್ಲ ಇದು ಮಾಡ್ತಿದ್ದಿಲ್ರಿ. ಆಮೇಲೆ 10th ಇದ್ದಾಗ ಒಂದು ಸ್ವಲ್ಪ ಏನು ಹೇಳಿ ಕೊಟ್ಟಿನಲ್ರಿ, ಅವಾಗಿಂತ ಒಂದು ಸ್ವಲ್ಪ ಕರ್ನಿ ಬರೋಕೆ ಶುರುವಾತ್ರಿಕಿಗೆ. ಆಮೇಲೆ ಇದು ಮಾಡತ್ತರಿಕಿ ಏನಂದ್ರೆ ನನ್ನ ಮೇಲೆ ಒಂದು ಸ್ವಲ್ಪ ನೋಡೋದು ಗಿಡೋದು ಎಲ್ಲ ಮಾಡೋ. ಆಮೇಲೆ ಏನೋ ಫಸ್ಟ್ ಒಂದು ಸ್ವಲ್ಪ ಹಂಗೆ ಶುರುವಾತ್ರಿ. ಶುರುವಾಗಿದೆ ನಂದು ಎಕ್ಸಾಮ್ ಹಿಂಗಿತ್ತಲ್ಲ, ಹೇಳೀನಿ ನಿನಗೆ ಲಾಸ್ಟ್ ಟೈಮ್ ಕೊಡ್ತಾನೆ, ಬೇಕಂದ್ರೆ ಲವ್ ಮಾಡಿ, ಇಲ್ಲಿಕಂದ್ರೆ ಬೇಡ ಈಗ ಹೇಳ್ತಾನೆ. ಆಮೇಲೆ ಕಳ್ಕೊಬೇಡ. ಆದ್ರೂ 2 ಇವ್ರದ್ದು ಇನ್ನೂ ಹೋಗೋದ್ರ ಟ್ರೈನಿಂಗ್ ಹೋಗೋದು ಇನ್ನೂ ಒಂದು 4-5 ದಿನ ಇತ್ತು. ಅವಾಗ ಹೇಳಿದ್ರು ಅವ್ರು. ಆದ್ರೂ ನಾವು ಅಲ್ಲೇ ಅಂತ ಹೇಳಿದ್ದೆ. ಲಾಸ್ಟಿಗೆ ಅವ್ರ ಟ್ರೈನಿಂಗ್ ಹೋಗೋದ ನೈಟ್ ರಾತ್ರಿ 10 ಗಂಟೆಗೆ ಇಲ್ಲಿ ಮನೆಯಿಂದ ಬಡಾತಿದ್ರಿ ಅವರು. ಸಾಯಂಕಾಲ 4:15 ಆಗಿತ್ತೇನ. ಅವಾಗ ಲಾಸ್ಟಿಗೆ ಬಂದು ಅವಾಗ ಒಂದು ಕೇಳಿದ್ರು, ನಿಂಗೆ ಲಾಸ್ಟ್ ಒಂದು ಚಾನ್ಸ್ ಕೊಡತ್ತೇನ ಅಂತಂದು ಕೇಳಿ ಭಾಳ ಕೆಟ್ಟ ಹಾಳಾಗತ್ ಬಿಡ್ರಿ ಹಿಂಗೆ ಅಂತಂದು. ಅವಾಗ ನನಗೆ ಏನೋ ಗೊತ್ತಿಲ್ಲ. ಅವಾಗ ನನ್ನ ಪೂರ ಮನಸ್ಸೆಲ್ಲ ಕರಗಿ ಹ್ಞೂ ಅಂತ ಅವಾಗ ಒಪ್ಕೊಂಡಿದ್ರಿ. ಅಂದ್ರೆ ಆಮೇಲೆ ನನ್ನ ನಂಬರ್ ಕೊಟ್ಟು, ನನ್ನ ಫೋನ್ ನಂಬರ್ ಕೊಟ್ಟರೆ, ಫೋನ್ ನಂಬರ್ ಕೊಟ್ಟು ನಾ ಸೀದಾ ಎಲ್ಲಂದ್ರೆ ಆರ್ಮಿ ನಾಸಿಕ್ ಟ್ರೈನಿಂಗ್ ಅಂತೇಳಿ ಇದರ ಒಳಗೆ ಮಹಾರಾಷ್ಟ್ರ ಒಳಗೆ ನಾಸಿಕ್ ಅಂತಲ್ರಿ. ನೋಡ್ರಿ ಇನ್ನೂ ನೆನಪು ನೋಡ್ರಿ. ನಾ ಏನು ಮಾಡಿದ್ದೆ ಅಂದ್ರೆ ಹೋಗಿ ಮುಂದೆ, ಯಾಕಂದ್ರೆ ನನಗೆ ನಮ್ಮ ಅಪ್ಪ ನಮ್ಮ ಮಮ್ಮಿ ಮಾಡಿದ್ರಿ ಅಂದ್ರೆ 1,000 ರೂಪಾಯಿನೇ ಎಷ್ಟು ಇಲ್ಲಿಲ್ರಿ, ಒಂದು 5,000 ರೂಪಾಯಿ ಕೊಟ್ಟಿದ್ರಿ. ಅಂದ್ರೆ ಟ್ರೈನಿಂಗ್ ರೊಕ್ಕ ಕೊಡೋದಿಲ್ಲಲ್ರಿ. ಹಿಂಗಾಗಿ
ಒಂದು 3-4 ತಿಂಗಳ ಖರ್ಚು ನಾವೇ ನಿಭಾಯಿಸ್ಕೋಬೇಕಾಗತ್ತೆ. ಹಿಂಗಾಗಿ ಏನು ಮಾಡಿದ್ರು ನಮ್ಮ ಅವ್ವ ನಮ್ಮ ಅಪ್ಪ ನಮಗೆ ಒಂದು ಕೈಯಾಗ ಒಂದು 3,000 ರೂಪಾಯಿ ಕೊಟ್ಟಿದ್ರು. 3,000 ರೂಪಾಯಿ ಕೊಟ್ಟಿದ್ರಿ. 3,000 ರೂಪಾಯಿ ಒಳಗೆ ಏನು ಮಾಡಿದ್ದೆ, ಒಂದು 100 ರೂಪಾಯಿ ತೊಗೊಂಡು ಖರ್ಚಿಗೆ ಇಟ್ಕೊ ಏನಾರ ಬರ್ತಂತ. ಅವಾಗಿನ ಕಾಲ ಅಂದ್ರೆ 100 ರೂಪಾಯಿ ಬಾದೊಳಿದ್ರಿ. 100 ರೂಪಾಯಿ ಕೊಟ್ಟು ನಾನು ಹೋಗಿದ್ದೆ. ಅದನ್ನು ಈಗ ಭಾಳ ಒಂಥರ ಇದು ಮಾಡ್ಬಿಟ್ಟು ಇಷ್ಟೆಲ್ಲ ಮಾಡ್ತಾನಲ್ಲ ಅಂತ ಒಂಥರ ಭರವಸೆ ಕುಂತ್ರಿ ಈಕಿಗೆ ನನ್ನ ಮೇಲೆ. ನೋಡಿ ನನ್ನ ಬಗ್ಗೆ ಎಷ್ಟು ಕೇರ್ ತೊಗೊತಾನೆ ಏನಿಲ್ಲ ಅಂತೆ. ಈತ ಪಾಪ ಇವ್ರು ಅವ್ವನೂ ಈತ ಹೋಗ್ಬಿಟ್ಟಾಳ್ರಿ. ಇವ್ರ ಅಜ್ಜ ಅಮ್ಮ ರೀ ಈಕಿಗೆ ಯಾರ ಹತ್ರನೂ ಇಲ್ಲಂಗತ್ತಾರ. ಅದಕ್ಕೆ ನಾನು ಕೂಟ ಇದು ಮಾಡಿದ್ವಿ. ನಾ ಫೋನ್ ಮಾಡ್ಕೊಟ್ಟು ಹೋಗಿದ್ದಕ್ಕೆ ಮುಂದೆ ಸಂಡೇ ದಿನ ಫೋನ್ ಸಿಗೋದು ನಮ್ಗೆ ಆರ್ಮಿ ಒಳಗೆ ಅದು ಏನಂತೇಳಿ ಒಂದು ಟೈಮ್ ಅಷ್ಟೇ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಒಳಗೆ ಏನು ಅನ್ನೋದು ಹೇಳ್ತಾನೆ ರೀ. ಯಾಕಂದ್ರೆ ಈಗ ಒಮ್ಗೆ ಹೇಳ್ಕೊಂತವಂತೆ ನಿಮಗೂ ಕೇಳಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಏನೇನು ಕಷ್ಟ ಬಂತು ಏನಿಲ್ಲ ನಾನು ಟ್ರೈನಿಂಗ್ ಒಳಗೆ ಈಗ ಹೆಂಗೆ ಇದು ಮಾಡಿದ್ರು ನಾ ಹೆಂಗೆ ಮಾಡಿದ್ದೆ ಎಲ್ಲ ನಿಮ್ಗೆ ಒಂದೊಂದ್ಸಲ ಮೊಬೈಲ್ ಇರ್ತಿದ್ದಿಲ್ರಿ ಮಾತಾಡಕ್ಕೆ ಅಳ್ತಿದ್ದೀವ್ರಿ ಕುತ್ಕೊಂಡು. ಆಮೇಲೆ ಆರ್ಟಿಕಲ್ 370 ಎಷ್ಟು ಅಲ್ಲಿ ಇದ್ರೊಳಗೆ ಕಾಶ್ಮೀರದಾಗಿದ್ರೆ ಆರ್ಟಿಕಲ್ 370 ಒಮ್ಮೆ ನಮ್ಗೆ ಸ್ಪಾಟ್ ಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅವಾಗ ಎಷ್ಟು ಕಷ್ಟ ಆಗಿತ್ತು ಅದನ್ನೆಲ್ಲ ನೆಕ್ಸ್ಟ್ ಪಾರ್ಟ್ ಒಳಗೆ ಹೇಳ್ತೇವೆ. ಇದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇವೆ. ನಮ್ದು ಲವ್ ಒಂದು ಸ್ಟಾರ್ಟ್ ಆಯ್ತು ಮುಂದೆ ಕಂಟಿನ್ಯೂ ಹೆಂಗಾಯ್ತು ನಾವು ಎಷ್ಟು ಕಷ್ಟ ಅನುಭವಿಸಿದ್ವಿ ಅದ್ರೊಳಗೆ ಏನೇನೆಲ್ಲ ನೋವು ಆಯ್ತು ಅದನ್ನು ಮುಂದಿನ ಪಾಠ ಒಳಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ನಮಸ್ತೆ. ಓಕೆ ಗುಡ್ ನೈಟ್.